ಸೊ ನಾನು ಆಗಲೇ ಮಾತಾಡ್ತಿದ್ದೆ ಈ ರಾಹು ಗ್ರಹಿಸ್ತಾ ಇರೋದ್ರಿಂದ ಚಂದ್ರನನ್ನು ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಆತಂಕ ಇದೆ. ಸೊ ಭಯ ಜಾಸ್ತಿ ಆಗೋದು ಅಥವಾ ಉದ್ಯೋಗದಲ್ಲಿರೋರಿಗೆ ಉದ್ಯೋಗಾವಕಾಶ ಕಡಿತಗೊಳ್ಳೋದು ಈ ಥರದ್ದೆಲ್ಲ ಆಗುತ್ತಾ? ಏನು ಕತೆ ಇದು ಆಗೋದು? ನನ್ನನ್ನು ಕೇಳಿದ್ರೆ ಇವರಿಬ್ಬರು ಗುರುಗಳು ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ನನ್ನನ್ನು ಕೇಳಿದ್ರೆ ಗ್ರಹಣದ ಎಫೆಕ್ಟು ಪ್ರತಿಯೊಬ್ಬರದ ಮೇಲೆ ಆಗುತ್ತೆ. ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗಿದೆ, ನಿಮ್ಗೆ ಧೈರ್ಯ ಕೊಡಲಿಕ್ಕೆ 3, 6, 10, 11 ಅಂತಕ್ಕಂಥದ್ದು ಮೊದಲು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಈಗ ಹೇಳ್ತಾ ಹೋಗ್ತೀನಿ, ಗ್ರಹಣದ ಎಫೆಕ್ಟು ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಬೀರ್ತದೆ. ಗೋಚಾರ ಅಂತೀವಿ. ಗೋ ಅಂದರೆ ಆಕಾಶ, ಅಲ್ಲಿ ಆಕಾಶದಲ್ಲಿ ಆಗ್ತಕ್ಕಂಥ ಗ್ರಹಗಳ ಚಲನೆಯನ್ನು ಗೋಚಾರ ಅಂತ ಕರಿತೀವಿ. ಮನುಷ್ಯನು ಎರಡು ರೀತಿಯಾಗಿರ್ತಕ್ಕಂಥ ಕಷ್ಟಕ್ಕೆ ಅನುಭವಿಸ್ತಾನೆ, ಅದಕ್ಕೆ ತಾಪತ್ರಯ ಅಂತ ಕರಿತೀವಿ. ತಾಪತ್ರಯ, ತಾಪ ಅಂದರೆ ದುಃಖ, ತ್ರಯ ಅಂದರೆ 3, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತೇಳಿ 3 ರೀತಿಯಾಗಿರ್ತಕ್ಕಂಥ ದುಃಖಕ್ಕೊಳಗಾಗ್ತೀವಿ. ಆ 3 ರೀತಿಯಾಗಿರ್ತಕ್ಕಂಥ ದುಃಖ ತಾಪತ್ರಯಲ್ಲಿ ಈ ಗೋಚಾರ, ಈ ಗ್ರಹಣಗಳು, ಅಮಾವಾಸ್ಯೆಗಳು, ಪೌರ್ಣಮಿಗಳು ಇವು ಕೂಡ ಒಂದು. ಹಾಗಾಗಿ ಮನುಷ್ಯನಿಗೆ ಇರತಕ್ಕಂಥ ತಾಪತ್ರಗಳಲ್ಲಿ ಗ್ರಹಣ ಕೂಡ ಒಂದು. ಹೇಗೆ ಕೆಲವರಿಗೆ ಈ ಗ್ರಹಣ ಕಳೆದ ಆದಮೇಲೆ ನಿಮ್ಗೆ ಶುಭ ಆಗುತ್ತೆ ಅಂದರೆ ನಾವು ಫಲ ಹೇಳ್ತಾ ಹೋಗ್ತೀವಿ. ಈ ಗ್ರಹಣ ಕಳೀಲಿ, ಸೂರ್ಯಗ್ರಹಣ ಬರುತ್ತೆ, ಆ ಗ್ರಹಣ ಕಳೆದಾದ್ಮೇಲೆ ನಿನಗೆ ಮೋಕ್ಷ ಆಗ್ತದೆ, ನೀಗಿರ್ತಕ್ಕಂಥ ತೊಂದರೆ ತಾಪತ್ರ ಬಿಟ್ಟು ಹೋಗ್ತದೆ ಅಂತ ಹೇಳ್ತೀವಿ. ಇನ್ನು ಕೆಲವ್ರಿಗೆ ಹೇಳ್ತಾ ಹೋಗ್ತೀವಿ, ಈ ಗ್ರಹಣದ ಎಫೆಕ್ಟಿಂದ ನಿನಗೆ ರಾಜಭಯ ಇದೆ, ನಿನಗೆ ವ್ಯಾಧಿಗ್ರಸ್ತನಾಗ್ತೀಯಾ ಅಂತ ಕೂಡ ನಾವು ಹೇಳ್ತೀವಿ. ಆದರೆ ಈ ಗ್ರಹಣದ ಫಲ ಪ್ರತಿಯೊಬ್ಬ ಜೀವಿಯ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರ್ತದೆ. ಅದಕ್ಕೋಸ್ಕರನೇ ಈ ಗ್ರಹಣಗಳನ್ನು ನಾವು ಇಷ್ಟೊಂದು ಮಟ್ಟಕ್ಕೆ ತಗೋತೀವಿ. ಅಂದರೆ ನೀವು ಮೊದಲೇ ಸ್ಟಾರ್ಟಿಂಗಲ್ಲಿ ಕೇಳಿದ್ರಿ ಪೂಜೆಯನ್ನು ಯಾಕೆ ಮಾಡಲ್ಲ ಅಂತ ಕೇಳಿದ್ರಿ, ದೇವಸ್ಥಾನ ಮುಚ್ತಾರೆ ಅಂತ. ಅದಕ್ಕೆ ಸೂತಕ ಕಾಲ ಅಂತ ಕರೀತಾರೆ. ಗ್ರಹಣದ ಸಮಯನ ಸೂತಕ ಕಾಲ ಅಂತ. ಗ್ರಹಣ ಹಿಡಿದಿರ್ತಕ್ಕಂಥ ಸಮಯವನ್ನು ಪುಣ್ಯಕಾಲ, ಅದು ಗ್ರಹಣ ಪೂರ್ತಿ ಹಿಡಿದ್ರೆ ಅದು ಪುಣ್ಯಕಾಲ ಅಂತ ಕರೀತಾರೆ. ಅವಾಗ ಪೂಜೆ ಪುರಸ್ಕಾರ ಯಜ್ಞ ಆಗಾದಿ ಮಾಡೇ ಅಂತಾರೆ. ಅದಕ್ಕಿಂತ 3 ಪ್ರಹಾರ ಅಂತ ಕರಿತೀವಿ. ಸಾಮಾನ್ಯವಾಗಿ 1 ಪ್ರಹಾರ ಅಂದರೆ 3 ಗಂಟೆಗಳ ಕಾಲ, 9 ಗಂಟೆಗಳ ಕಾಲ. ಗ್ರಹಣಕ್ಕಿಂತ ಮೊದಲು 9 ಗಂಟೆ ಕಾಲವನ್ನು ನಾವು ಸೂತಕ ಅಂತ ಕರಿತೀವಿ. ಅದಕ್ಕೆ ತಿರುಪತಿಯಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತಾರೆ ದೇವಸ್ಥಾನಗಳನ್ನು. ಸೂತಕ ಕಾಲ ಅಂತೇಳಿ ದೇವಸ್ಥಾನಗಳನ್ನು ಮುಚ್ತಾರೆ. ಆ ಸೂತಕ ಆದಮೇಲೆ ನಾವು ಪೂಜೆಗಳನ್ನು ಯಾವಾಗ ಮಾಡಬೇಕು ಅಂದರೆ, ನೀನು ಗ್ರಹಣ ಹಿಡಿದಿರುವಾಗ ನೀನು ಪೂಜೆಗಳನ್ನು ಮಾಡ್ಕೋಬೇಕು. ಆದರೆ ಈ ಗ್ರಹಣದ ಎಫೆಕ್ಟು ನನಗೆ ಬೀಳುತ್ತಾ, ನಮ್ಮೆಲ್ಲರಿಗೂ ಬೀಳುತ್ತಾ ಅಂದರೆ, ಇದಕ್ಕೆ ಮನುಷ್ಯನ ತಾಪತ್ರೆ ಅಂತ ಹೇಳಿದೆ. ತಾಪತ್ರೆಗಳಲ್ಲಿ 2, ಒಂದು ತನ್ನ ಜಾತಕದಲ್ಲಿರ್ತಕ್ಕಂಥ ಒಂದು ದೋಷಗಳು, ಇನ್ನೊಂದು ಗೋಚಾರ ದೋಷಗಳು. ಗೋಚಾರ ಅಂತ ಬಂದಾಗ, ಗ್ರಹಣ ಅಂತ ಬಂದಾಗ ನಾವೆಲ್ಲರೂ ಅನುಭವಿಸ್ಬೇಕಾಗತ್ತೆ. ಇದಕ್ಕೆ ಸೀಸನ್ ಅಂತ ಕರೀತಾರೆ. ಋತುಗಳ ಬದಲಾವಣೆಯಿಂದ ಆಗ್ತಕ್ಕಂಥದ್ದನ್ನು ಇಂಥ ರಾಶಿ ಅಂತ ರಾಶಿ ಅನ್ನೋದಕ್ಕಿಂತ 12 ರಾಶಿಯವರು ಕೂಡ ಋತುಗಳ ಬದಲಾವಣೆ ಏನಾಗುತ್ತೋ ಆ ಗೋಚರವನ್ನು ನಾವೆಲ್ಲ ಅನುಭವಿಸ್ಬೇಕಾಗುತ್ತೆ. ಅದು ಯೂನಿವರ್ಸಲ್ ಆಗಿ ಅನುಭವಿಸ್ಬೇಕಾಗತ್ತೆ. ಪ್ರತ್ಯೇಕವಾಗಿ ಬಂದಾಗ ನಿಮ್ಮ ಜಾತಕ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. ನಾ ಹೇಳೋದು ಒಂದೇ, ಗ್ರಹಣದ ಒಳಿತು ಕೆಡುಕು 12 ರಾಶಿಗಳ ಮೇಲೆ ಗೋಚರ ಶತಸಿದ್ಧವಾಗಿರ್ತಕ್ಕಂಥದ್ದು. ಓಕೆ, ಸೊ ಯಾರಿಗೆ ಶುಭ ಫಲ ಇರುತ್ತೆ ಈ ಗ್ರಹಣದಿಂದ ಅಂತ ಕೇಳೋದಾದರೆ ಯಾರಿಗೆ ಶುಭ ಫಲ ಇದೆ? ಇದಕ್ಕೆ ಬಹಳ ಸ್ಪಷ್ಟವಾಗಿ ಶಾಸ್ತ್ರ ಗ್ರಂಥದಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ನಾನು ಡೈರೆಕ್ಟಾಗಿ ಹೇಳ್ತೀನಿ. ಇಲ್ಲಿ ಸಂಸ್ಕೃತದಲ್ಲಿ ಮುಹೂರ್ತ ಚಿಂತಾಮಣಿ ಅನ್ನತಕ್ಕಂತಹ ಒಂದು ಗ್ರಂಥ ಇದೆ. ಉತ್ಕೃಷ್ಟವಾದಂತಹ ಗ್ರಂಥ, ಅದು ಬಹಳ ಅದ್ಭುತವಾದಂತಹ ಗ್ರಂಥ. ಅದರೊಳಗೆ ಹೇಳಿರ್ತಕ್ಕಂಥದ್ದು, ರಾಶಿಯಾದೋ ಗ್ರಹಣೆ ಸತಿ, ಅಂದರೆ ಜನ್ಮರಾಶಿ ಮುಂತಾದವುಗಳಲ್ಲಿ ಗ್ರಹಣ ಉಂಟಾದಾಗ ಏನೇನಾಗತ್ತೆ ಅಂತ. ಜನ್ಮರಾಶಿನಲ್ಲಾಯಿತು ಅಂದರೆ ಶರೀರ ಪೀಡ. ಒಂದೊಂದೇ ಲೈನಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಅಷ್ಟೇ ಅವರು, ಒಂದೊಂದೇ ವರ್ಡು. ಜನ್ಮರಾಶಿ ಅಂದರೆ ಕುಂಭರಾಶಿನಲ್ಲಿ ಏನಾಗುತ್ತೆ, ಅದು ಶರೀರ ಪೀಡ ಆಗುತ್ತೆ. ದ್ವಿತೀಯ ರಾಶಿನಲ್ಲಾಯಿತು ಅಂದರೆ ಅದು ಮಕರ ರಾಶಿಗೆ ಕ್ಷತಿ ದ್ರವ್ಯನಾಶ ಅಂತ ಹೇಳ್ಕೊಂಡು ಹೋಗ್ತಾರೆ. ಏನೋ ಒಂದು ತೊಂದರೆ ಉಂಟಾಗುತ್ತೆ ಮತ್ತು ಹಣಕಾಸಿನಲ್ಲಿ ಒಂದಷ್ಟು ಲಾಸ್ ಆಗ್ಬೋದು ಅನ್ನೋ ಅರ್ಥದಲ್ಲಿ. ತೃತೀಯ ರಾಶವು ಶ್ರೀಹಿ ಅಂದರೆ ಧನುರಾಶಿಗೆ ಸಂಪತ್ತು ಬರುತ್ತೆ ಅಂತ ಹೇಳುತ್ತೆ. ಚತುರ್ಥ ರಾಶವು ಶರೀರ ಪೀಡ ಅಂದರೆ ವೃಶ್ಚಿಕ ರಾಶಿಗೆ ಶರೀರ ಪೀಡೆ ಉಂಟಾಗುತ್ತೆ. ಪಂಚಮ ರಾಶವು ಪುತ್ರಾದೀನಾಂ ಚಿಂತ ಅಂದರೆ 5ನೇ ರಾಶಿನಲ್ಲಾಯಿತು ಅಂದರೆ ತುಲಾರಾಶಿಯವರಿಗೆ ಅವರ ಮಕ್ಕಳುಗಳಿಗೆ ತೊಂದರೆ ಉಂಟಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅದೇ ರೀತಿಯಲ್ಲಿ ಷಷ್ಠ ರಾಶವು ಸೌಖ್ಯಂ, 6ನೇ ರಾಶಿನಲ್ಲಿ ಅಂದರೆ ಕನ್ಯಾ ರಾಶಿಗಾಯಿತು ಅಂದರೆ ಸೌಖ್ಯ ಅಂತ ಹೇಳಿದೆ. ಸಪ್ತಮ ರಾಶವು ಕಲತ್ರ ದೌಸ್ಥ್ಯಂ ಸ್ತ್ರೀ ಮರಣಂ ರೋಗೋವ ಅಂತ ಹೇಳಿದೆ. ಅಂದರೆ ಸಪ್ತಮ ರಾಶಿನಲ್ಲಿ ಅಂದಾಗ ಇಲ್ಲಿ ಸಿಂಹರಾಶಿಗೆ ತಗೋಬೇಕು. ಸಿಂಹರಾಶಿನಲ್ಲಿ ಸಿಂಹರಾಶಿಯವ್ರಿಗೆ ಏನು ಫಲ ಇದೆ ಅಂದರೆ ಕಲತ್ರ ದೌಸ್ಥ್ಯಂ ಅಂದರೆ ಗಂಡನ ಜಾತಕ ಆಗಿತ್ತು ಅಂದರೆ ಹೆಂಡತಿಗೆ ತೊಂದರೆ, ಹೆಂಡತಿಯ ಜಾತಕ ಇದ್ದರೆ ಗಂಡನಿಗೆ ತೊಂದರೆ, ಅಥವಾ ರೋಗೋವ ಅಂತ ತೊಗೊಂಡಿದ್ದಾರೆ, ರೋಗ ಉಂಟಾಗ್ಬೋದು ಇಬ್ಬರಲ್ಲೊಬ್ಬರಿಗೆ ಅಂತ. ಅಷ್ಟಮ ರಾಶವು ಮೃತ್ಯು, ಅಷ್ಟಮ ರಾಶಿನಲ್ಲಿ ಅಂದರೆ ಕರ್ಕಾಟಕ ರಾಶಿಯವರಿಗೆ ಅಂದರೆ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಅಥವಾ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ನವಮ ರಾಶವು ಮಾನನಾಶ, 9ನೇ ರಾಶಿನಲ್ಲಿ ಅಂದರೆ 9ನೇ ರಾಶಿ ಅಂದಾಗ ಮಿಥುನ ರಾಶಿಯವರಿಗೆ ಅವರಿಗೆ ಒಂದು ಅಭಿಮಾನಕ್ಕೆ ಹೊಡೆತ ಬೀಳುತ್ತೆ, ಪೆಟ್ಟು ಬೀಳುತ್ತೆ. ದಶಮ ರಾಶವು ಸುಖಂ,
10ನೇ ರಾಶಿಯವರಿಗೆ ಅಂದರೆ ವೃಷಭ ರಾಶಿಯವರಿಗೆ ಸೌಖ್ಯ ಉಂಟಾಗುತ್ತೆ. ಏಕಾದಶ ರಾಶಿಯು ಲಾಭ, 11ನೇ ರಾಶಿ ಅಂದಾಗ ಮೇಷರಾಶಿ ಆಗುತ್ತೆ, ಇಲ್ಲಿ ಲಾಭ ಉಂಟಾಗುತ್ತೆ. ದ್ವಾದಶ ರಾಶಿಯು ಮೃತ್ಯು ಆತ್ಮನಃ ಇತಿ ಕೇಚಿತು. ಆ ದ್ವಾದಶ ರಾಶಿನಲ್ಲಿ ಮನೆಯಲ್ಲಿ ಸಾವು ಸಂಭವಿಸ್ಬೋದು ಅಥವಾ ತನಗೇ ಏನಾದರೂ ತೊಂದರೆ ಆಗ್ಬೋದು ಅಂತ ಕೆಲವರು ಹೇಳ್ತಾರೆ ಅಂತ. ಇದಂಚ ಫಲಂ ಷಣ್ಮಾಸ ಪರ್ಯಂತಂ ಅನುಕ್ತಮಪಿ ಜ್ಞೇಯಂ ಅಂತ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆಚಾರ್ಯರು. ಏನಂತ ಅರ್ಥ ಇದಕ್ಕೆ ಅಂದರೆ, ಈ ಫಲ ಯಾವ ಕಾಲದಲ್ಲಿ ಗ್ರಹಣ ಆಗುತ್ತೆ ಅಲ್ಲಿಂದ 6 ತಿಂಗಳುಗಳ ಕಾಲ ತನಕ ಇರುತ್ತೆ, ಅದಾದ ಮೇಲೆ ಹೋಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ನಾನು ಏನು ಹೇಳಿದ್ರು ಶಾಸ್ತ್ರದ ಕೊಟೇಶನ್ಸ್ ಕೊಟ್ಟು ಹೇಳ್ತೀನಿ, ಅದನ್ನು ಈ ಲೆಕ್ಕಾಚಾರ. ಈಗ ಅವ್ರು 6 ತಿಂಗಳಂತ ಗುರುಗಳು ಹೇಳಿದ್ರು, ಅದು ನಿಜ. ಇನ್ನೊಂದು ಗ್ರಹಣ ಏನಾದ್ರು ಸಂಭವಿಸ್ಬಿಟ್ರೆ ಇದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಓಕೆ, ಸೊ ಇಷ್ಟೆಲ್ಲ ಹೇಳಿದ್ರಿ, ಏನ್ ಮಾಡ್ಬೇಕು, ಯಾವ ದೇವರನ್ನ ಪೂಜೆ ಮಾಡಬೇಕು, ಯಾವ ಮಂತ್ರವನ್ನ ಪಠಣ ಬಹಳ ಒಳ್ಳೆ ಮಾಡಬೇಕು? ಪ್ರಶ್ನೆ ಇದು ಬಹಳ ಕ್ವಿಕ್ ಆಗಿ ಹೇಳಬೇಕು ಅಂದರೆ, ನವಗ್ರಹ ಸ್ತೋತ್ರ ಇದೆ. ಜಪಾಕುಸುಮ ಸಂಕಾಶಂ ಕಾಶಪೇ ಮಹಾದಿನಿಂ ತಮೋದಿಂ ಸರ್ವ ಪಾಪಗ್ನ ಮರ್ದಮಸ್ತು ದಿವಾಕರಂ ದದಿಶಂಕ ತುಷಾದಾಪಂ ಕ್ಷೀರೋಧಾರಣ ಸಂಭವ ಅಂತ ಉದ್ದಕ್ಕೆ 9 ಶ್ಲೋಕಗಳಿದೆ. ಅದು ಬಿಟ್ಟರೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಅಂತ ಇದೆ. ಗ್ರಹಣ ಮಾದಿತ್ಯೋ ಲೋಕರಕ್ಷಣ ಕಾರಕ ವಿಶ್ವಸ್ಥಾನ ಸಂಭೂತ ಪೀಡಾಂ ಹರ್ತುವೇ ರವಿ ಅಂತ ಉದ್ದಕ್ಕೆ ಹೋಗುತ್ತೆ. ಇದನ್ನು ಮಾಡ್ಬೋದು. ಇದು ಬಿಟ್ಟರೆ ನಿಮ್ಮ ಚಂದ್ರನಿಗೆ ಮನಸ್ಸಿಗೆ ನಿಮ್ಮ ಅಭಿಮಾನಿ ದೇವತೆ ಯಾವುದಿರುತ್ತೆ ಅದನ್ನು ನೀವು ಆರಾಧನೆ ಮಾಡೋದು. ನೀವು ಪೂಜೆ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ನಾಮ ಸಂಕೀರ್ತನೆ ಮಾಡಿ, ನಿಮಗೆ ಏನು ಬರುತ್ತೋ ಅದನ್ನು ಮಾಡಿ ಕೂತ್ಕೊಂಡು ಒಂದು ಕಡೆ ಮಾಡ್ತಕ್ಕಂಥದ್ದು ಸೂಕ್ತ. ಈ ಥರ ನೀವು ಏನು ಮಾಡಿದ್ರೂ ಕೂಡ ಬಹಳ ಒಳ್ಳೆಯದು. ದಾನಮೇಕಂ ಕಲೌಯುಗೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ಈ ಗ್ರಹಣ ಮುಗಿದ ನಂತರದಲ್ಲಿ ರಾಹುವಿಗೆ ಉದ್ದಿನಬೇಳೆ ಮತ್ತು ಚಂದ್ರನಿಗೆ ಅಕ್ಕಿ ಮತ್ತು 2 ವೀಳ್ಯದೆಲೆ ಅಡಿಕೆ, 2 ಹಣ್ಣು, ತೆಂಗಿನಕಾಯಿ, ಯಥಾಶಕ್ತಿ ದಕ್ಷಿಣೆ, ಮತ್ತು ರಾಹುವಿಗೆ ಗ್ರೇ ಕಲರ್ ಅಥವಾ ಆ್ಯಶ್ ಕಲರ್ ಅಂತ ಹೇಳ್ತೀವಿ ನಾವು. ರಾಹು ಧೂಮ್ರವರ್ಣಂ ಧೂಮ್ರಮಾಲ್ಯಾಂಬರದಂ ಅಂತ ಹೇಳ್ತೀವಿ ಮಂತ್ರದಲ್ಲಿ. ಹಾಗಾಗಿ ಗ್ರೇ ಅಥವಾ ಆ್ಯಶ್ ಕಲರ್ದು ಯಾವುದಾದ್ರೂ ಒಂದು ವಸ್ತ್ರವನ್ನು, ಮತ್ತು ಚಂದ್ರನಿಗೆ ಬಿಳಿ ಬಣ್ಣದ ವಸ್ತ್ರ, ಅದು ಎರಡೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವುದಾದ್ರು ಒಂದಾದರೂ ಕೊಡಲಿ. ಇಷ್ಟನ್ನು ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ ನಾನು. ಗರ್ಭಸಿಂಧೂಕ ಅಂತ ಹೇಳಿದ್ರೆ ಶಾರ್ಟ್ ಆಗಿ ಹೇಳ್ತಾದ್ರೆ, ಗ್ರಹಣ ಕಾಲದಲ್ಲಿ ಇಷ್ಟು ಪಾಪ ಮಂತ್ರಗಳು ಕೆಲವ್ರು ಗೊತ್ತಿಲ್ಲದೆ ಇದ್ರೆ 2 ಮಾಡಬೇಕು. ಒಂದು ನಾಗರ ಆರಾಧನೆ ಮಾಡ್ಕೋಬೇಕು. ಆದರೆ ನಾಗದೇವತೆ ಇರ್ತಕ್ಕ ಈಶ್ವರ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ಚೌಡೇಶ್ವರ ಆಗಿರ್ಬೋದು, ನಾಗದೇವತೆ ಎಲ್ಲಿರುತ್ತೋ ನಾಗರ ಆರಾಧನೆ ಮಾಡ್ಕೋಬೇಕು. ಬೆಳ್ಳಿ ನಾಗರ ಇದ್ರೆ ಶುಭ. ಬೆಳ್ಳಿ ನಾಗರ ಇಲ್ಲ ಅಂದರೆ ಚಂದ್ರನಿರ್ತಕ್ಕಂಥ ಆಕಾರ ಅಂದರೆ ಚಂದ್ರಶೇಖರ, ಸೂರ್ಯನ ಈಶ್ವರನನ್ನಾಗಲಿ ಚಂದ್ರಶೇಖರನ ಅಥವಾ ನಾಗರನ ಆರಾಧನೆ ಮಾಡ್ಕೋಬೇಕು. ಓಕೆ, ದಿನೇಶ್ ಗುರುಗಳೇ, ಒಟ್ಟಾರೆ ಲಾಸ್ಟ್ ಆಗಿ ನಿಮ್ಮ ಸ್ಟೇಟ್ಮೆಂಟ್ ಏನು? ಧೈರ್ಯದಿಂದ ಇರಿ ಎಲ್ಲರೂ. ಫಸ್ಟ್ ಇಂಪಾರ್ಟೆಂಟು ಆರೋಗ್ಯವನ್ನು ನೋಡ್ಕೊಳ್ಳಿ. ಗ್ರಹಣ ಕಾಲದಲ್ಲಿ ಮಂತ್ರ ಪಠನೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅನೇಕ ಮಂತ್ರಗಳಿದೆ. ವಿದ್ಯಾಮಂತ್ರ ಇದೆ, ಲಕ್ಷ್ಮೀ ಮಂತ್ರ ಇದೆ, ಐಶ್ವರ್ಯ ಪ್ರಾಪ್ತಿ ಮಂತ್ರ ಇದೆ. ಯಾವ ಮಂತ್ರ ಹೇಳ್ಕೊಂಡ್ರೂ ಕೂಡ ಪ್ರಾಪ್ತಿ ಆಗ್ತಕ್ಕಂಥದ್ದು ಖಂಡಿತ. ನವಗ್ರಹಗಳ ಮಂತ್ರ ಜೊತೆ 3 ಗಂಟೆಗಳ ಕಾಲ ಹೆಚ್ಚು ಕಮ್ಮಿ ಇರತಕ್ಕಂಥದ್ದು. ಟೈಮ್ನ ಮಿಸ್ ಮಾಡಬೇಡಿ. ನನ್ನ ಅನುಭವದಲ್ಲಿ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಗೋಲ್ಡ್ಗಿನ ಶ್ರೇಷ್ಠ, ವಜ್ರಕ್ಕಿನ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಂತ್ರಪಠನೆ. ಆ 9:55ರಿಂದ 1:26 ನಿಮಗೆ ತೋಚಿರ್ತಕ್ಕಂಥ ಮಂತ್ರ, ತ್ರಯಂಬಕ ಮಂತ್ರ ಇರ್ಬೋದು, ಗಾಯತ್ರಿ ಮಂತ್ರ ಇರ್ಬೋದು. ಇಂಥ ಮಂತ್ರ ಅಂಥ ಮಂತ್ರ ಅಲ್ಲ, ಎಲ್ಲ ಮಂತ್ರ ದೇವರ ನಾಮವೇ. ಅದಕ್ಕೆ ಸಹಸ್ರ ನಾಮ ಅಂತ ಹೇಳ್ತಕ್ಕಂಥದ್ದು, ವಿಷ್ಣು ಸಹಸ್ರ ನಾಮ ಅಂತ ಹೇಳ್ತಕ್ಕಂಥದ್ದು, ಎಲ್ಲ ನಾಮನೂ ಒಂದೇ. ಸೊ ಮಂತ್ರ ಪಠನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಗ್ಯಾರಂಟಿ ಆಗುತ್ತೆ. ಮಂತ್ರ ಪಠನೆ ಬಿಡಬೇಡಿ. ಇಂಥ ಮಂತ್ರ ಶ್ರೇಷ್ಠನ, ಅಂಥ ಮಂತ್ರ ಶ್ರೇಷ್ಠನ, ಎಲ್ಲ ಮಂತ್ರವೂ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ಅಂತ ಹೇಳ್ತಾರಲ್ಲ, ಅಷ್ಟೇ ಅಲ್ಲ. ಏನೂ ಗೊತ್ತಿಲ್ಲ ಕಡೆಗೆ ನಮಃ ಶಿವಾಯ ಅಂತ ಮಂತ್ರಗಳು ಹೇಳಿ ಅಂತ ದಯಮಾಡಿ ಮಂತ್ರಗಳನ್ನ ಹೇಳಿ. ಮಂತ್ರ ಹೇಳ್ತಾನೆ ಇರ್ತಾರೆ ಪ್ರತಿ ವರ್ಷ. ಏನು ಕೆಲಸ ಆಗಿಲ್ಲ ಅಂದ್ರೆ ಸಂಕಲ್ಪ ಇಲ್ಲದೆ ಮಂತ್ರ ಸಿದ್ಧಿಸೋದಿಲ್ಲ. ಅದು ಮನಸ್ಸಲ್ಲಿರ್ಲಿ. ಸಂಕಲ್ಪ ಮಾಡ್ಕೊಂಡು ಮಂತ್ರ ಹೇಳ್ಬೇಕು. ಓಕೆ, ಸೊ ಒಟ್ಟಾರೆ ಹೇಳೋದೇನಂದ್ರೆ, ಸೊ ಈ ಗ್ರಹಣ ಸಮಯದಲ್ಲಿ ಏನಾಗಬೇಕು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಆಗತ್ತೆ. ಸೊ ದೇವರ ಭಕ್ತಿ ಇರ್ಲಿ, ಭಕ್ತಿನ ಯಾವ ರೀತಿಯಲ್ಲಿ ನೀವು ವ್ಯಕ್ತಪಡಿಸ್ತೀರಾ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಶ್ರದ್ಧೆ ಮಾಡೋದ್ರಲ್ಲಿ ಶ್ರದ್ಧೆ ಇರ್ಲಿ. ಹಾಗೆ ಶ್ಲೋಕ ಪಠನೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಭಯ ಬೇಡ. ಸ್ಟಾರ್ಟ್ ಆಗ್ತಾ ಇದೆ. ಧನ್ಯವಾದಗಳು, ಬಹಳ ಖುಷಿ ಆಯ್ತು. ತಾವು ಬಹಳಷ್ಟು ಹೆಚ್ಚಿನ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಹಣ ಕುರಿತಾಗಿ ಹೆಚ್ಚಿನ ಮಾಹಿತಿನ ನೀಡ್ತಾ ಹೋದ್ವಿ. ಸೊ ಒಟ್ಟಾರೆ ಹೇಳೋದಿಷ್ಟೇ, ಭಯ ಬೇಡ. ಸೊ ಗ್ರಹಣದ ಸಮಯ ಏನಿರುತ್ತೆ, ಏನು ಆಗಬೇಕು ಅಂದ್ಕೊಂಡಿದ್ರೆ, ಏನನ್ನ ಸಿದ್ಧಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಶ್ಲೋಕ ಪಠನೆ ಮಾಡ್ತಾ, ನಿಮ್ಮ ಯಾವ ಒಂದು ಕಾರ್ಯ ಸಿದ್ಧಿ ಆಗಬೇಕು ಅಂದ್ಕೊಂಡಿದ್ರೋ ಅದ್ರ ಬಗ್ಗೆ ಹೆಚ್ಚಿನ ಶ್ರದ್ಧೆಯನ್ನು ಇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.